ನೋಡಿದ್ಮೇಲೆ ಹೇಳ್ತಾ ಇದ್ರು ಅಂದ್ರೆ ಹೇಗೆ ರಿವ್ಯೂ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಥವಾ ಸಿನಿಮಾ ತುಂಬಾ ಕನ್ಫ್ಯೂಸ್ ಆಯ್ತು, ಅರ್ಥ ಆಗ್ಲಿಲ್ಲ ಅಂತ ತುಂಬಾ ರಿವ್ಯೂಸ್ ಕೇಳಿದೆ. ಆಕ್ಚುಲಿ ಆ ಸ್ಟೇಜಲ್ಲಿ ನಾನು ಇದ್ದೀನಿ. ಆ, ಅಂದ್ರೆ ಒಂದು ತುಂಬಾ ಒಂದು ವಿಭಿನ್ನವಾದ ಚಿತ್ರ. ಐ ಥಿಂಕ್ ಉಪ್ಪಿ ಸರ್ಕಲ್ ಮಾತ್ರ ಈ ಥರ ಒಂದು ಸಿನಿಮಾ ಮಾಡಕ್ ಸಾಧ್ಯ. ಅಂದ್ರೆ ಅವ್ರ ಥಾಟ್ಸ್ ಮತ್ತೆ ಏನು ಹೇಳಕ್ ಹೊರಟಿದ್ದಾರೆ, ನನಗೊಂದು 70% 80% ಗೊತ್ತಾಯ್ತು. ಇನ್ನೊಂದಷ್ಟು ಕನ್ಫ್ಯೂಷನ್ ಆಯ್ತು. ಪ್ರಾಬ್ಲಿ ನಾನು ಇನ್ನೊಂದು 2 ಸಲ ನೋಡೋಕ್ಕಾಗತ್ತೆ. ಐ ಥಿಂಕ್ ಏನೋ ಉಪ್ಪಿ ಸರ್ ಕೈಯಲ್ಲಿ ಮಾತ್ರ ಈ ಥರ ಒಂದು ಸಿನಿಮಾ ಮಾಡಕ್ಕೆ ಸಾಧ್ಯ. ಆ್ಯಂಡ್ ಉಪ್ಪಿ ಸರ್ ಸಾಟಿ ಒಂದು ತುಂಬಾ ವಿಭಿನ್ನವಾದ ಸಿನಿಮಾ. ಐ ಥಿಂಕ್ ಅದನ್ನ ಅಂದರೆ ಉಪ್ಪಿ ಸರ್ ಫಿಲಮ್ಗಳನ್ನ ಜನರಲಿ ಯಾರು ರಿವ್ಯೂ ಮಾಡಕ್ಕೆ ಹೋಗ್ಬಾರ್ದು, ಹೆಂಗಿದೆ ಏನು ಅಂತ ಕೇಳಕ್ಕೆ ಹೋಗ್ಬಾರ್ದು. ಸುಮ್ಮನೆ ಬಂದು ಥಿಯೇಟ್ರಲ್ಲಿ ನೋಡಬೇಕು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂದರೆ ಈ ಥರದೊಂದು ಡೈರೆಕ್ಟ್ರು ತುಂಬ ಅಪರೂಪವಾದೊಂದು ಡೈರೆಕ್ಟ್ರು. ಸೊ ಅದು ಚಿತ್ರ ಬಂದಾಗ ಐ ಥಿಂಕ್ ವಿ ಶುಡ್ ಆಲ್ ಸೆಲೆಬ್ರೇಟ್ ಹಿಸ್ ಥಾಟ್ಸ್ ಆ್ಯಂಡ್ ಅವರ ಒಂದು ಕ್ರಾಫ್ಟ್ನ ಸೆಲೆಬ್ರೇಟ್ ಮಾಡೋ ಅಂತ ಒಂದು ಟೈಮ್. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿದ್ದಾರೆ. ನೋಡಿದ್ಮೇಲೆ ಹೇಳ್ತಾ ಇದ್ರು ಅಂದ್ರೆ ಹೇಗೆ ರಿವ್ಯೂ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಥವಾ ಸಿನಿಮಾ ತುಂಬಾ ಕನ್ಫ್ಯೂಸ್ ಆಯ್ತು, ಅರ್ಥ ಆಗ್ಲಿಲ್ಲ ಅಂತ ತುಂಬಾ ರಿವ್ಯೂಸ್ ಕೇಳಿದೆ. ಆಕ್ಚುಲಿ ಆ ಸ್ಟೇಜಲ್ಲಿ ನಾನು ಇದ್ದೀನಿ. ಅಂದ್ರೆ ಒಂದು ತುಂಬಾ ಒಂದು ವಿಭಿನ್ನವಾದ ಚಿತ್ರ. ಐ ಥಿಂಕ್ ಉಪ್ಪಿ ಸರ್ಕಲ್ ಮಾತ್ರ ಈ ಥರ ಒಂದು ಸಿನಿಮಾ ಮಾಡಕ್ ಸಾಧ್ಯ. ಅಂದ್ರೆ ಅವ್ರ ಥಾಟ್ಸ್ ಮತ್ತೆ ಏನು ಹೇಳಕ್ ಹೊರಟಿದ್ದಾರೆ, ನನಗೊಂದು 70% 80% ಗೊತ್ತಾಯ್ತು. ಇನ್ನೊಂದಷ್ಟು ಕನ್ಫ್ಯೂಷನ್ ಆಯ್ತು. ಪ್ರಾಬ್ಲಿ ನಾನು ಇನ್ನೊಂದು 2 ಸಲ ನೋಡೋಕ್ಕಾಗತ್ತೆ. ಐ ಥಿಂಕ್ ಏನೋ ಉಪ್ಪಿ ಸರ್ ಕೈಯಲ್ಲಿ ಮಾತ್ರ ಈ ಥರ ಒಂದು ಸಿನಿಮಾ ಮಾಡಕ್ಕೆ ಸಾಧ್ಯ. ಆ್ಯಂಡ್ ಉಪ್ಪಿ ಸರ್ ಸಾಟಿ ಒಂದು ತುಂಬಾ ವಿಭಿನ್ನವಾದ ಸಿನಿಮಾ. ಐ ಥಿಂಕ್ ಅದನ್ನ ಅಂದರೆ ಉಪ್ಪಿ ಸರ್ ಫಿಲಮ್ಗಳನ್ನ ಜನರಲಿ ಯಾರು ರಿವ್ಯೂ ಮಾಡಕ್ಕೆ ಹೋಗ್ಬಾರ್ದು, ಹೆಂಗಿದೆ ಏನು ಅಂತ ಕೇಳಕ್ಕೆ ಹೋಗ್ಬಾರ್ದು. ಸುಮ್ಮನೆ ಬಂದು ಥಿಯೇಟ್ರಲ್ಲಿ ನೋಡಬೇಕು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂದರೆ ಈ ಥರದೊಂದು ಡೈರೆಕ್ಟ್ರು ತುಂಬ ಅಪರೂಪವಾದೊಂದು ಡೈರೆಕ್ಟ್ರು. ಸೊ ಅದು ಚಿತ್ರ ಬಂದಾಗ ಐ ಥಿಂಕ್ ವಿ ಶುಡ್ ಆಲ್ ಸೆಲೆಬ್ರೇಟ್ ಹಿಸ್ ಥಾಟ್ಸ್ ಆ್ಯಂಡ್ ಅವರ ಒಂದು ಕ್ರಾಫ್ಟ್ನ ಸೆಲೆಬ್ರೇಟ್ ಮಾಡೋ ಅಂತ ಒಂದು ಟೈಮ್. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿದ್ದಾರೆ. ನೋಡಿದ್ಮೇಲೆ ಹೇಳ್ತಾ ಇದ್ರು ಅಂದ್ರೆ ಹೇಗೆ ರಿವ್ಯೂ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಥವಾ ಸಿನಿಮಾ ತುಂಬಾ ಕನ್ಫ್ಯೂಸ್ ಆಯ್ತು, ಅರ್ಥ ಆಗ್ಲಿಲ್ಲ ಅಂತ ತುಂಬಾ ರಿವ್ಯೂಸ್ ಕೇಳಿದೆ. ಆಕ್ಚುಲಿ ಆ ಸ್ಟೇಜಲ್ಲಿ ನಾನು ಇದ್ದೀನಿ. ಅಂದ್ರೆ ಒಂದು ತುಂಬಾ ಒಂದು ವಿಭಿನ್ನವಾದ ಚಿತ್ರ. ಐ ಥಿಂಕ್ ಉಪ್ಪಿ ಸರ್ಕಲ್ ಮಾತ್ರ ಈ ಥರ ಒಂದು ಸಿನಿಮಾ ಮಾಡಕ್ಕೆ ಸಾಧ್ಯ. ಅಂದ್ರೆ ಅವ್ರ ಥಾಟ್ಸ್ ಮತ್ತೆ ಏನು ಹೇಳಕ್ ಹೊರಟಿದ್ದಾರೆ, ನನಗೊಂದು 70% 80% ಗೊತ್ತಾಯ್ತು. ಇನ್ನೊಂದಷ್ಟು ಕನ್ಫ್ಯೂಷನ್ ಆಯ್ತು. ಪ್ರಾಬ್ಲಿ ನಾನು ಇನ್ನೊಂದು 2 ಸಲ ನೋಡೋಕ್ಕಾಗತ್ತೆ. ಐ ಥಿಂಕ್ ಏನೋ ಉಪ್ಪಿ ಸರ್ ಕೈಯಲ್ಲಿ ಮಾತ್ರ ಈ ಥರ ಒಂದು ಸಿನಿಮಾ ಮಾಡಕ್ಕೆ ಸಾಧ್ಯ. ಆ್ಯಂಡ್ ಉಪ್ಪಿ ಸರ್ ಸಾಟಿ ಒಂದು ತುಂಬಾ ವಿಭಿನ್ನವಾದ ಸಿನಿಮಾ. ಐ ಥಿಂಕ್ ಅದನ್ನ ಅಂದರೆ ಉಪ್ಪಿ ಸರ್ ಫಿಲಮ್ಗಳನ್ನ ಜನರಲಿ ಯಾರು ರಿವ್ಯೂ ಮಾಡಕ್ಕೆ ಹೋಗ್ಬಾರ್ದು, ಹೆಂಗಿದೆ ಏನು ಅಂತ ಕೇಳಕ್ಕೆ ಹೋಗ್ಬಾರ್ದು. ಸುಮ್ಮನೆ ಬಂದು ಥಿಯೇಟ್ರಲ್ಲಿ ನೋಡಬೇಕು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂದರೆ ಈ ಥರದೊಂದು ಡೈರೆಕ್ಟ್ರು ತುಂಬ ಅಪರೂಪವಾದೊಂದು ಡೈರೆಕ್ಟ್ರು. ಸೊ ಅದು ಚಿತ್ರ ಬಂದಾಗ ಐ ಥಿಂಕ್ ವಿ ಶುಡ್ ಆಲ್ ಸೆಲೆಬ್ರೇಟ್ ಹಿಸ್ ಥಾಟ್ಸ್ ಆ್ಯಂಡ್ ಅವರ ಒಂದು ಕ್ರಾಫ್ಟ್ನ ಸೆಲೆಬ್ರೇಟ್ ಮಾಡೋ ಅಂತ ಒಂದು ಟೈಮ್. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.